everyone, this is Pragati and welcome back to our YouTube channel. ಇದು ನಮ್ಮ ರಶ್ಮಿ ಇವತ್ತಿನ ಕುಕ್. ನಮ್ಮ ಇವತ್ತಿನ ಹೊಸ ಕುಕ್ಕಿಂಗ್ ಚಾನಲಿಗಲ್ಲ ನಮ್ಮ ಫ್ರೆಂಡ್ಲಿ ಫುಟೇಜಿನ ಹೊಸ ಕುಕ್ಕಿಂಗ್ ಸೀರೀಸ್ಗೆ ಸ್ವಾಗತ. ಇವತ್ತು ರಶ್ಮಿ ಅವರು ಎಂತ ಮಾಡ್ತಿದ್ದಾರೆ, ಮಶ್ರೂಮ್ ಕುರ್ಮಾ ಗೀ ರೈಸ್ ಮಾಡ್ತಿದ್ದಾರೆ ಬ್ರೇಕ್ಫಾಸ್ಟಿಗೆ. ಅವ್ರು ನನ್ನ ಬೆಳಿಗ್ಗೆ ಎಪ್ಸೇ ಇಲ್ಲ, ಇವಾಗ ನಾನು ಎದ್ದು ಬಂದೆ. ಅವ್ರ ಪೂಜೆ ಇನ್ನೊಬ್ರು ಎಪ್ಸಿದ್ರು ನನ್ನ. ಇವಾಗ ಎಲ್ಲ ರೆಡಿ ಆಗಿದೆ. ಅವ್ರು ಹೇಗೆ ಮಾಡ್ತಾರೆ, ಏನು ಮಾಡ್ತಾರೆ, ತಿಂದರೆ ಏನಾಗ್ತದೆ ಅಂತ ಸಹ ತೋರಿಸ್ತೀವಿ, ಆಯಿತಾ? ರಶ್ಮಿ, ಇದು ನಿಮ್ಮ ಎಷ್ಟನೇ ಬಾರಿಯ ಪ್ರಯತ್ನ? ಕನ್ನಡದಲ್ಲಿ ಮಾತಾಡಬೇಕು. ಇದು ಫಸ್ಟ್ ಟೈಮ್ ಮಾಡ್ತಿರೋದಂತೆ. ಸೊ ಧೈರ್ಯದಲ್ಲಿ ತಿಂತಿದ್ದೇವೆ, ನೋಡೋಣ ಏನಾಗ್ತದೆ. ಗೀ ರೈಸ್ ಚೆನ್ನಾಗಿದೆ, ಕುರ್ಮಾ ನೋಡ್ಬೇಕು. ಅದು ಮಶ್ರೂಮ್ ಎಲ್ಲ ತಂದಿದ್ದೇವೆ ನಿನ್ನೆ ಹೋಗಿ, ನೋಡುವ ಏನಾಗ್ತದೆ ಅಂತ. ಓಕೆ, ಸೊ ಇಲ್ಲಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಒಂದು ನಿಮಿಷ, ಅಲ್ಲೆಲ್ಲ ಉಂಟಂತೆ. ಎಲ್ಲಿ ಇದು ಅನ್ನ. ಸೊ ಇಲ್ಲಿ ಕುಕ್ಕರ್ ಇಟ್ಟಿದ್ದಾರೆ ಇವಾಗ. ಇದು ಕುಕ್ಕರ್, ಸಾರಿ, ಈಗ ಸ್ವಲ್ಪ ಎಣ್ಣೆ ಹಾಕಬೇಕು. ಮೊದಲಿಗೆ ಎಣ್ಣೆ. ಇದು ಇವಾಗ ಕುರ್ಮಾ ಮಾಡ್ಕೊಳ್ಳಿಕ್ಕೆ ಅವ್ರು ರೆಡಿ ಮಾಡ್ಕೊಳ್ತಿದ್ದಾರೆ. ಇದೆಂತ ಅವು ಎಂಚಿನ ಅವು ಸ್ಟಾರ್ ಅಂತ ಪೂಜಾದ ಹೆಸರು ಅಂತ. ಪೂಜಾ ಸ್ಟಾರ್ ಅಂತ ಹೇಳೋದು. ಫ್ಲವರ್ ಹೊರತು ಫ್ಲವರು, ಆಮೇಲೆ ಲವಂಗ ಎಣ್ಣೆಗೆ ಹಾಕೋದು. ಇವ್ರು ಅಂದಾಜಿಗೆ ಹಾಕ್ತಿದ್ದಾರೆ, ಬಿಸಾಕ್ತಿದ್ದಾರೆ ನೋಡಿ. ಸಿಕ್ಕಿದೆಲ್ಲ ಆ ಡಬ್ಬದಲ್ಲಿ ಎಷ್ಟುಂಟು ಅಷ್ಟು ಹಾಕೊಳ್ತಿದ್ದಾರೆ. ಇವ್ರದ್ದು ಹಿಡ್ಕೊಂಡು ಕುಕ್ಕಿಂಗ್ ಚಾನಲ್ ಮಾಡಬೇಕು. ಒಂದು ಇಲ್ಲಿ ಮಾರೆ, ನನಗೆ ಪೇಷನ್ಸ್ ಇಲ್ಲ ಈಗ. ಇದಂತ ಏಲಕ್ಕಿ ಸ್ವಲ್ಪ, ಇದು ಚಕ್ಕೆ ಫ್ಲೇವರಿಗೆ 2 ಚಕ್ಕೆ ಸೌಂಡ್ ಬರಲಿ. ಅದನ್ನು ಸ್ವಲ್ಪ ಆಚೆ ಮಾಡಿ. ರಶ್ಮಿಗೆ ನೋಡಿ ನೋಡಿ ಹೇಳಿ, ಆಯ್ತಾ? ಬರಲಿ. ಇವಾಗ ತರಕಾರಿನ ತೋಜುವಿನ ಜಗತ್ತು ತರಕಾರಿ ಈಗ ತರಕಾರಿ ಎಲ್ಲ ಕಟ್ ಮಾಡಿದಾರಲ್ಲ, ಅದರಲ್ಲಿ ಈರುಳ್ಳಿ ಹಾಕೊಳ್ತಿದ್ದಾರೆ. ಈರುಳ್ಳಿ ಮತ್ತೆ ಶುಂಠಿ, ಅದರಲ್ಲಿ ಬೆಳ್ಳುಳ್ಳಿ ಸಹ ಉಂಟು. ಸ್ವಲ್ಪ ಎಣ್ಣೆ ಕಮ್ಮಿ ಆಗಿತ್ತು, ಅದಕ್ಕೆ ಇವಾಗ ಎಣ್ಣೆ ಹಾಕೊಂಡು ಇದು ಮಾಡ್ತಿದ್ದೀವಿ. ನೆಕ್ಸ್ಟ್ ಏನಪ್ಪ ಆಗಿದೆ ಪಾಡ್ಲ ಕಲಪುವ. ಇದಕ್ಕೆ ಸ್ವಲ್ಪ ಟೊಮೆಟೊ, ತರಕಾರಿಗಳನ್ನೆಲ್ಲ ಕಟ್ ಮಾಡ್ಕೊಂಡಿದ್ನೆಲ್ಲ ಹಾಕೊಳ್ಬೇಕು. ನಾವಿಲ್ಲಿ ಬೀಟ್ರೂಟ್ ಮತ್ತೆ ಬೀನ್ಸ್ ಮಾತ್ರ. ಅಯ್ಯೋ ಸಾರಿ ಅವ್ರ ಅಡ್ಡೇಟ್ಲ 2 ಇತ್ತುಂಡತ್ತೆ. ಕ್ಯಾರೆಟ್ ಮತ್ತೆ ಬೀನ್ಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೀವಿ, ಅದನ್ನ ಹಾಕೊಳ್ತಿದ್ದೀವಿ. ಕ್ಯಾರೆಟ್ ಫುಲ್ ಪಡ್ದಲ್ಲ, ಸ್ವಲ್ಪ ಇದಕ್ಕೆ ಇನ್ನು ಸ್ವಲ್ಪ ಗೀ ರೈಸ್. ನಮ್ಗೆ ಸ್ವಲ್ಪ ಎಣ್ಣೆ ಕಮ್ಮಿ ಆಗ್ತುಂಟು, ಅದಕ್ಕೆ ಹಾಕ್ತಿದ್ದಾರೆ. ಟ್ರೈ ಮಾಡಿದ್ದೀನಿ ನನಗೆ ಎಕ್ಸ್ಪೆರಿಮೆಂಟ್ ಮಾಡ್ತೀನಿ. ಇಂಥ ಸಡನ್ ಕಣ್ಣು ಬರ್ತಿದ್ದೀವಿ. ಇದು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದಂತೆ ಇದೆಲ್ಲ.
ಇಲ್ಲಾಂದ್ರೆ ಅವರು ಮೀನು ಸಾರು ಲಾಸ್ಟ್ ಟೈಮ್ ಮೀನು ಸಾರು ಮಾಡೋದಾಗ ನಮಗೆ ವ್ಲಾಗ್ ಮಾಡಲಿಕ್ಕೆ ನೆನಪೋಯ್ತು. ಚಿಕನ್ ಇದು ಲಾಸ್ಟ್ ಟೈಮ್ ಹಾಕಿದ್ದೀವಿ ನೋಡಿ. ಒಂದು ವಿಡಿಯೋ ಬಂದಾಗ ಬರ್ತಿಟ್ಕೊಂಡದ್ದು. ಹೌದು, ಇದು ವಿಡಿಯೋ ಬರುವಾಗ 1 ತಿಂಗಳಾಗಿರ್ತದ. ಇವಾಗ ನಾವು ಮಶ್ರೂಮ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಹಾಕೊಳ್ತಿದ್ದೀವಿ. ರುಚಿನ ವಿಧಾನ. ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಅದ್ರ ಜೊತೆಗೆ ಸ್ವಲ್ಪ ಅರಿಶಿನ, ಬರೋ ಚಿಟಿಕೆಯಷ್ಟು ಅರಿಶಿನ ಅನ್ಕೊಂಡಿದ್ದೇನೆ. ಅದಿರಲಿ, ಅದು ಅಂದಾಜಿಗೆ ಒಂದು ಹಾಕುದು. ಕುರ್ಮ ಮಧ್ಯಾಹ್ನಕ್ಕೆ ಮತ್ತೆ ರಾತ್ರಿ ಸೇರಿ ಇವಾಗಲೇ ಮಾಡ್ತಿತ್ತು. ಫಸ್ಟಿಗೆ ಹೇಳು ಕೈಲಿಯಾ ಮಶ್ರೂಮ್ ಬಿರಿಯಾನಿಗೆ. ನೀವು ನಿನ್ನೆ ಹೇಳ್ತಿದ್ರಿ, ಇವಾಗ ವ್ಲಾಗಿಗೆ ಅವರು ಕಂಟೆಂಟ್ ಇಟ್ಟಾಗ ಅದು ಕಂಟೆಂಟ್ ಮಾಡಿ ಆಯ್ತು ನಾವು ಗೀ ರೈಸ್ ಮತ್ತು ಕುರ್ಮ ಅಂತ. ಇದು ಚೇಂಜ್ ಮಾಡೋಕ್ಕಾಗ್ತಿಲ್ಲ. ಇದೊಂದು ಕಂಟೆಂಟ್ ಮಾಡಲಿಲ್ಲ ಇನ್ನು ಸಹ. ಕಬಾಬ್ ಪೌಡರ್ ನೋಡುವ, ನಾಳೆ ಮಾಡುವ. ನೀವು ನಾಳೆ ನಾನ್ ವೆಜ್ ತಿಂತೀರಾ? ನಾಳೆ ತಿಂತಾರೆ, ನಾಳೆ ತಿನ್ನೋದು. ಇವತ್ತು ಮಾಡಿ. ಇವತ್ತು ಕುರ್ಮ ಇಪ್ಪುದಲ್ಲ, ಕಬಾಬ್ ಅಂತ. ಹಾಂ ಮಲ್ತು ಭಯ್ಯ. ಹಾಂ ಕಬಾಬ್ನ ಮಾಡ್ತೇವೆ. ಇದು ಅಚ್ಚಿಯವರ ಗಮ್ ಮಸಾಲ. ಸಾರಿ, ಆಚಿಯವರ ಗರಂ ಮಸಾಲ ಪೌಡರ್ನ ಹಾಕೊಳ್ತಿದ್ದೇವೆ. ಯಾವ್ದು ಬೇಕಾದ್ರೂ ಹಾಕಿ ಅಂತ ಆಗೋದಿಲ್ಲ. ಟೇಸ್ಟಿಗೆ ಇವ್ರು ಅಡುಗೆ ಮಾಡ್ಬೇಕಾದ್ರೆ ಎಲ್ಲ ಪೌಡರು ಅಡುಗೆಯಲ್ಲಿ ಇರ್ತದೆ. ಪೌಡರ್ ಮಾತ್ರ ಕಬಾಬ್ ಪೌಡರ್ ಓಪನ್ ಮಾಡಿಲ್ಲ ನಾವು. ಬಿಟ್ಟಿದ್ರೆ ಅದನ್ನು ಹಾಕ್ತಿದ್ರು. ಇಲ್ಲ ಇಲ್ಲ ಇಲ್ಲ, ಅವು ಎಂತ ಒಳ್ಳೆ ಶೆಫ್ ಗೊತ್ತುಂಟ ಇವರು. ಎಷ್ಟು ಚಂದ ಅಡುಗೆ ಮಾಡ್ತಾರಂದ್ರೆ ಬಾಯಿಲಿಟ್ರೆ ಹಾಗೆ ದೊಡ್ಡೊಳಗೆ ನುಂಗ್ತದೆ ಹೋಗ್ತದೆ. ನಾನು ತಿಂದಿದ್ದೇನೆ ನೆಕ್ಸ್ಟ್ ದಿನ. ಅಂದರೆ ನಂಗೆ ಅವತ್ತು ಹುಷಾರಿರ್ಲಿಲ್ಲ, ಅದಕ್ಕೆ ಚೂರೇ ತಿಂದಿದ್ದು. ಕೋಳಿ ಸಾರು ಖಾಲಿ ಮಾಡಲಿಲ್ವಾ? ಕೋಳಿ ಸಾರು ಅರ್ಧಕ್ಕರ್ಧ ಖಾಲಿ ಮಾಡಿದ್ದೀನಿ ನಾನು. ಸೊ ಇದಿವಾಗ ಬೇಯಲಿಕ್ಕೆ ಬಿಡಬೇಕು ಅಲ್ವಾ? ಪೂಜೆ ಹೌದು. ನೀರು ಎಷ್ಟು ಹಾಕ್ಬೇಕು ಬೇಯಲಿಕ್ಕೆ? ತರಕಾರಿ ಎಷ್ಟು ಹಾಕಬೇಕು? ಎಂತ ತರಕಾರಿ ಮುಳುಗುವಷ್ಟು ನೀರನ್ನ ಹಾಕಿ ತರಕಾರಿಯನ್ನ ಬೇಯಿಸಿಕೊಳ್ಳಬೇಕು. ಒಂದು ವಿಸಿಲ್ ಸಾಕಲ್ಲ? ಅದು ಇವಾಗಲೇ ಬೇಯ್ತದೆ. ನಾವು ಸ್ವಲ್ಪ ತರಕಾರಿ ಜಾಸ್ತಿ ಹಾಕಿದೀವಿ ಅಂತ ಅನ್ಸ್ತುಂಟು. ಅಡ್ಡಿಲ್ಲ, ನಾಳೆಗೂ ಸೇರಿ ಬರ್ಬೋದು. ಸೋಮವಾರಕ್ಕೆ ನಿಮ್ಗೆ ಟಿಫಿನ್ ಮುಳುಗೋದು. ತರಕಾರಿ ಮುಳುಗುದೇ ಇಲ್ಲ ಇದರಲ್ಲಿ, ಮೇಲೆ ಮೇಲೆ ಬರ್ತದೆ. ಹೌದಾ? ತರಕಾರಿ ಮುಳುಗುದಿಲ್ಲ, ತೇಲ್ತುಂಟದ ಸ್ವಿಮ್ಮಿಂಗ್ ಮಾಡ್ಬೇಕಲ್ಲ. ಉಪ್ಪು ಚಪ್ಪೆ ಇದೆಯಂತೆ, ಸೊ ಸ್ವಲ್ಪ ಚಪ್ಪೆ ಸಾರಿ ಉಪ್ಪನ್ನ ಹಾಕೊಳ್ತಿದ್ದೇವೆ. ಮಿಕ್ಸಿ ರೆಡಿ ಆಗುತ್ತೆ. ಯಾಕೆ? ರಶ್ಮಿ ಅವರು, ನೀವು ಎಷ್ಟು ವರ್ಷಗಳಿಂದ ಅಡುಗೆ ಮಾಡ್ತಿದ್ದೀರಾ? ನಿಮ್ಮ ಮನೆಯಲ್ಲಿ ಈ ಒಂದು ವಿಷಯವನ್ನ ತಿಳಿದು ಎಷ್ಟು ಸಂತಸ ಪಡ್ತಿದ್ದಾರೆ? ನೀವು ಅಡುಗೆ ಮಾಡೋದನ್ನ ನೋಡಿ ನಂಬ್ತಿದ್ದಾರೆ ಇಲ್ವಾ? ಅಮ್ಮ ನಂಬಿದ್ದಾರೆ, ನಂಬ್ತಾರೆ. ಅಮ್ಮ ನಂಬಿಲ್ಲ, ನೀವೆಲ್ಲ ಬದುಕಿದ್ದೀರ. ಒಪ್ಪ, ಹಾಗಾದ್ರೆ ನೀವು ಎಷ್ಟು ಚಂದ ಅಡುಗೆ ಮಾಡ್ತೀರಾ ಮಾರೆ, ಸಾಯಿಸುವಾಗೆಲ್ಲ ಅಡುಗೆ ಮಾಡ್ತೀರಾ. ಸೊ ಇದಿವಾಗ ಒಂದು ವಿಸಿಲ್ ತೆಗಿಬೇಕು. ಏನಂಡು ಸೊಪ್ಪು ಬರ್ತಿದ್ದೆ. ಏನು ಕೊಡ್ಸರ್? ಸೊಪ್ಪು ಸೋಪಾ? ಸೊಂಪು ಸೋಂಪು. ಇದರಲ್ಲಿ
ಗರಂ ಮಸಾಲೆ ತಗೊಳ್ತೀವಲ್ಲ ಅದ್ರಲ್ಲಿ ಸೋಂಪು ಇರ್ತದೆ. ಇದು ಸೋಂಪು ಹೌದಾ? ಬಡೆ ಸೊಪ್ಪಲ್ಲ ಇದು. ಅವ್ನು ಮೋಸ ಮಾಡಿದಾಗ ಅದೇ ಎರಡು ಒಂದೇ ಇರ್ಬೋದಲ್ಲ? ಇಲ್ಲ, ಸೋಂಪು ಜೀರಿಗೆ ತರ ಇರ್ತದೆ. ಜೀರಿಗೆನೆ ಹಾಕಿ ಹಂಗಾರ ಅಷ್ಟೇ, ಏನಿಲ್ಲ, ಇಪ್ಪದ್ರಂಗೆ ಅಡ್ಜಸ್ಟ್ ಮಾಡಕ್ಕೆ. ಸೊ ಇದೇನೋ ಹಾಕೊಳ್ತಿದ್ದಾರೆ ಸೋಂಪು ಅಂತ ಹೇಳಿ. ಹಾಗೆ ಅಡ್ಡಿಲ್ಲ, ನಾವು ಸಪ್ರೇಟ್ ಮಾಡ್ತೀವಿ. ಇಲ್ಲಿ ಇನ್ನೊಂದು ಬಿಟ್ಟು ಹೋಗಿದ್ದಾರೆ. ಐ ಆಮ್ ಸಾರಿ. ಇವರೆಲ್ಲ ಬಿಟ್ಟು ಲಾಸ್ಟಿಗೆ ಹಾಕಿ ಎಂತಕ್ಕೆ ಕಾಲ ಪಾಪ ಎಷ್ಟು ಒಳ್ಳೆ ಅಡ್ಗೆ ಮಾಡ್ತಾರೆ. ಇದೇನಿದು ಬಟಾಟೆ ಅಲ್ವಾ? ಬಟಾಟೆ ಸಹ ಹಾಕೋಬೇಕು. ಎಂತ ಬಿಡ್ಲಿಲ್ಲ, ಕನ್ಫರ್ಮ್ ಅಲ್ಲ? ಇನ್ನೆಂತ ಸಹ ಬಿಡ್ಲಿಲ್ಲ, ಇನ್ನು ಬಿಸಿಲು ಹಾಕಿದ್ರು ಇದು. ಹೊಡೆದು ಹೋಗು. ಇದು ಗ್ರೈಂಡ್ ಮಾಡ್ಕೊಳ್ಬೇಕು. ಫಸ್ಟ್ ತೆಂಗಿನಕಾಯಿನ ತುರಿದು ಹಾಕ್ಕೊಂಡಿದ್ದೇವೆ. ಅದಕ್ಕೆ ಒಂದು ಮೆಣಸು ಮತ್ತು ಶುಂಠಿ, ಬೆಳ್ಳುಳ್ಳಿ ಹಾಕ್ಕೊಳ್ಬೇಕು. ಜೊತೆಗೆ ಗೋಡಂಬಿಯನ್ನು ಸಮೇತ ರುಬ್ಬಿ ಹಾಕ್ಕೊಳ್ಬೇಕು. ಎಷ್ಟು ಗೋಡಂಬಿ ನೋಡಿ ಪೂಜಾ, ಇಷ್ಟು ಗೋಡಂಬಿನ ಖರ್ಚು ಮಾಡ್ಲಿಕ್ಕೆ ಎಲ್ಲಿಗಂತ ಹೋಗೋದು? ದ್ರಾಕ್ಷಿ ರುಬ್ಬೋಡ. ಇವಾಗ ಇದನ್ನ ರುಬ್ಕೊಳ್ಬೇಕು. ಜೊತೆಗೆ ಸ್ವಲ್ಪ ನೀರು. ಮುಂಜಿ ಮಾಡಿ ಸ್ವಲ್ಪ ಉಪ್ಪನ್ನ ಹಾಕಿಕೊಂಡು ರುಬ್ಬಿಕೊಳ್ಳಿ. ಪೂಜಾಕ ಹಸಿವಾಗ್ತಿರ್ಬೋದು ಪೂಜೆನಿಗೆ. ನನಗೆ ಆಗ ತರಕಾರಿ ಕಟ್ಟುವಾಗನೇ ಆಗ್ತಿತ್ತು. ಉಂಟು ಎಂತೆಲ್ಲ ಇದು ಪೇಸ್ಟ್ ಹಾಕ್ಬೇಕು, ಗ್ರೈಂಡ್ ಆಗಿ ಫುಲ್ ಫೈನ್ ಪೇಸ್ಟ್. ಇಂಗ್ಲೀಷ್ ಬಿರಿಯಾನಿ ಮಾಡಿದ್ವಿ, ರೋಸ್ಟ್ ಮಾಡಿದ್ವಿ. ಸೊ ಇವಾಗ ಗೋಡಂಬಿ ಮತ್ತು ದ್ರಾಕ್ಷಿನ ಹುರ್ಕೊಳ್ತಿದ್ದೀವಿ. ಸ್ವಲ್ಪ ಸ್ಪೂನ್ ಕೊಡ್ತೀವಿ. ಐ ಆಮ್ ಸಾರಿ. ಸೊ ಇದಕ್ಕೆ ಗೋಡಂಬಿ ಮತ್ತೆ ದ್ರಾಕ್ಷಿನ ಹಾಕೊಳ್ತಿದ್ದೇವೆ. ಗೋಡಂಬಿ ಮತ್ತೆ ದ್ರಾಕ್ಷಿ, ದ್ರಾಕ್ಷಿ ಇರೋದೇ ಸ್ವಲ್ಪ ಇವಾಗ ಮಾಡ್ತೆ ಆಯ್ತದ ನೋಡ್ಕೊಳ್ಳಿಯಾ? ಆಯ್ತು, ಬೇಯ್ತು. ಇದ್ದ ತುಪ್ಪನ ಈ ಕುಕ್ಕರಿಗೆ ಹಾಕ್ತಿದ್ದೆ ಆಯ್ತಾ? ಸೊ ಅದಕ್ಕೆ ತುಪ್ಪ ವೇಸ್ಟ್ ಆಗಲ್ಲ, ಗೊತ್ತಾಯ್ತಾ? ಈಗ ಸ್ವಲ್ಪ ಎಕ್ಸ್ಟ್ರಾ ತುಪ್ಪ ಹಾಕೊಂಡು ಸುಮಾರು ಇರ್ತದೆ ತುಪ್ಪ. ತುಪ್ಪ ಯಾವ ತುಪ್ಪ? ಚೂರು ಪಾಡ್ಲೆ, ಸ್ವಲ್ಪ ತುಪ್ಪ ಹಚ್ಚಿ. ಇವಾಗ ಹಿಂಗಿರ್ತದಲ್ಲ, ಇದನ್ನ ಈಗ ಬಿಸಿಗೆ ಇಡ್ಬೇಕಾಯ್ತಾ? ಅವಾಗ ನೀರು ಹಾಕ್ತದೆ. ನಾನು ಈ ಕಡೆ ಇರ್ತೀನಿ, ಆ ಕಡೆ ನೋಡ್ತೀನಿ. ಬೆಚ್ಚದಲ್ಪ ರೀ ನೀರು ಹಂಚು. ಇವಾಗ ಇದಕ್ಕೆ ಏನೆಲ್ಲ ತಗೊಂಡಿದ್ದೀರಾ ಹೇಳಿ ಸ್ವಲ್ಪ. ಎಲ್ಲ ಗರಂ ಮಸಾಲದ ಇದನ್ನ ಇಟ್ಕೊಂಡಿದ್ದಾರೆ, ಎಲೆ, ಚಕ್ಕೆ, ಲವಂಗ, ಸೋಂಪು ಎಲ್ಲ. ಸೊ ಎಲ್ಲದನ್ನು ಹಾಕಿ ಫೋನ್ ಏನು ಐಫೋನ್. ಸೊ ಇದನ್ನು ಇದು ನಾವು ಇವಾಗ ಗೀ ರೈಸ್ ಮಾಡ್ಕೊಳ್ತಿರೋದು.
ಸ್ವಲ್ಪ ದೊಡ್ಡ ಕುಕ್ಕ 10 ಲೀಟರ್ ಇದು. ಅಂದರೆ ಇನ್ನೊಂದು ನಾವು ತರಕಾರಿನ ಬೇಯಿಸ್ಕೊಂಡಿದ್ರಿಂದ ಇದರಲ್ಲಿ ಮಾಡ್ಕೊಡ್ತಿದ್ದೇವೆ ಇವಾಗ. ಬೆಚ್ಚನೆ ಮಲ್ಲ ಬೆಚ್ಕೊಳ್ಳೋದು ಚೂರೆಣ್ಣೆ ಬೇಡ ಬಿಡ್ಚಿ ಏನಕ್ಕೆ ಯಾವ ವಾವ್ ಎಲ್ಲಿದ್ರಿ ಇಷ್ಟು ದಿನ? ಇಂಥದ್ದೆಲ್ಲ ಪ್ರತಿಭೆಗಳೆಲ್ಲ ನೋಡಿ ಬಂತ. ಇವಾಗ ಈರುಳ್ಳಿ ಮತ್ತೆ ಮೆಣಸನ್ನು ಸಹ ಹಾಕೊಳ್ತಿದ್ದೇವೆ. ಓ ಶುಂಠಿ ಶುಂಠಿ ಮಾಡ್ದಿದ್ದು ಶುಂಠಿ ಮಾತಾ ಹೀಗೆ ಪಾಡದೆ ಓ ಈರುಳ್ಳಿ ಪಾಡಿದೆ ಗೋಲ್ಡನ್ ಬ್ರೌನ್. ಇದು ಗೋಲ್ಡನ್ ಬ್ರೌನ್ ಆಗುತ್ತೆ ಅಂತ ಇವಾಗ ಹುರ್ಕೊಳ್ಬೇಕು ಇದನ್ನು. ನಿಧಾನ ನೋಡಿ. ನಮ್ಮ ಕುಕ್ ಕೈಯೆಲ್ಲ ಗಾಯ ಮಾಡಿಕೊಂಡು ಕೈಗೆಲ್ಲ ಬಿಸಿನ ಹಾರಿಸ್ಕೊಂಡೆಲ್ಲ ಅಡುಗೆ ಮಾಡ್ತಿದ್ದಾರೆ. ಎಂತ ತ್ಯಾಗಮಯಿ ಹೆಣ್ಣು. ಬೆಳಿಗ್ಗೆ ಬೇಗ ಎದ್ದು ಒಬ್ಬರೇ ತರಕಾರಿ ನೋಡಿದ್ರೆ ಎಲ್ಲರಿಗೆ ಬೆಳಿಗ್ಗೆ ಬೇಗ ಎದ್ದು 8 ಗಂಟೆಗೆ ಎದ್ದು 8 ಗಂಟೆಗೆ ಎದ್ದು ಅಡುಗೆ ಅವರೊಬ್ಬರೇ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ರು. ಆಮೇಲೆ ನನ್ನ ಪೂಜೆ ಬಂದು ಎಪ್ಸಿದ್ದು. ನಾ ಮಲಗಿದ್ದೆ, ಒಳ್ಳೆ ನಿದ್ದೆ ಮಾಡ್ತಿದ್ದೆ. ಫಸ್ಟ್ ಟೈಮ್ ಅಷ್ಟು ಲೇಟ್ ಮಲಗಿದ್ದು ನಾನು. ಇವಾಗ ಅದಕ್ಕೆ ಕ್ಯಾರೆಟ್ ಅನ್ನ ಹಾಕೊಳ್ತೀವಿ. ಬೇಕಾದ್ರೆ ಹಾಕಿ, ಇದು ಆಪ್ಷನಲ್. ತುಪ್ಪ ಇತ್ತು ಏಸಲ ಮಂದಿಪ್ಪಾರ ಹೆವಿ ಕುಕ್, ಹೆವಿ ಅಡುಗೆ ಆಗ್ತುಂಟು ಇವತ್ತಿದೆ. ಆ್ಯಕ್ಚುಲಿ ಚಿಕನ್ ಎಲ್ಲ ಈಗ ಮಾಡಿ ಸುಲಭ ಅಂತ ಅದಾ ಚಿಕನ್ ಮೀನ್ ಚಿಕನ್ ಡಿಫ್ರೆನ್ಸ್ ಇದೆ. ಮೇನ್ ಏನು ಅನ್ಕೊಂಡೆ ಇಂಕ ಡೈರೆಕ್ಟ್ ಬಜಿ ಸಾರು ಮಾತ್ರ ಮಲ್ತಂತದೆ ರೆಡ್ ರೆಡ್ ಆಮೇಲೆ ಅವು ಇವಾಗ ಇದಕ್ಕೆ ಅನ್ನ ಹಾಕೊಳ್ತಿದ್ದೇವೆ. ಸಾರಿ, ಅಕ್ಕಿ. ನಾವು 1 ಕಪ್ಪಷ್ಟು ಅಕ್ಕಿ ತಗೊಂಡಿದ್ದೇವೆ 3 ಜನಕ್ಕೆ ಸೇರಿ ಗೀ ರೈಸಿಗೆ. ನೆನ್ಸಿಟ್ಟು ಅವ್ರು ನೆನ್ಸಿಟ್ಟಿದ್ರು ಬೆಳಿಗ್ಗೆ ಎದ್ದು. ಹೇಳಿ ಯಾಕೆ ಅಂದರೆ ಹೌದು, ಮೊನ್ನೆ ದಿನ ಗೀ ರೈಸ್ ಮಾಡಿದಾಗ ಬೆಂದಿರಲಿಲ್ಲ. ಅದು ಏನಾಯ್ತು ಗೊತ್ತಿಲ್ಲ, ಕರೆಕ್ಟ್ 2 ವಿಸಿಲ್ ತೆಗೆದಿದ್ವಿ ನಾವು. ಬಟ್ ಅದು ಬಿರಿಯಾನಿ ರೈಸಿಗೆ ಸಪ್ರೇಟ್ ಏನಾದರೂ ಅಡುಗೆ ಮಾಡಬೇಕಿರೋ, ಅಂದರೆ ಬೇರೆ ಥರ ಏನೋ ಮಾಡಬೇಕೋ ಗೊತ್ತಿಲ್ಲ ನಮಗೆ. ಸೊ ಇಲ್ಲಿ ಇವಾಗ ಅಕ್ಕಿ ಹಾಕೊಳ್ತಾ ಇದ್ದಾರೆ. ಇವಾಗ 1 ಕಪ್ ಅಕ್ಕಿಗೆ 2 ಕಪ್ ಅಷ್ಟು ನೀರನ್ನು ತಗೊಳ್ಬೇಕು. ನಮ್ದು ಇನ್ನು ಹೊಸ ಯೂಟ್ಯೂಬ್ ಚಾನಲ್, ರೂಮ್ ನಂಬರ್ 10 ಕುಕಿಂಗ್ ಚಾನಲ್. ಅವೇನಕ್ಕೆ ರೂಮ್ ನಂಬರ್ 10? ಬನಶನಿಕೇತನ್ ಪಂಡಿಡಿ ಬಿಲ್ಡಿಂಗ್ ಬನಶನಿಕೇತನ್ ಅಡ್ಡಿ ಕ್ಲೀನ್ ಮಾಡುವ. ತೆಗೆದ ಮೇಲೆ ಇಟ್ಕೊಳ್ಳಿ. ಕಷ್ಟಪಟ್ಟು ವಿಡಿಯೋ ಮಾಡ್ತಿದ್ದೆ ನಾನು. ಹೇಳ್ತೀವಿ ಯಾರು ಮಾಡ್ತೀವಿ, ಹೊಟ್ಟಿಗಿಚ್ಚಿ ನಿಮ್ಗೆ ಹೊಟ್ಟಿಗಿಚ್ಚಿಗೆ ಸಪರಾದ 550. ಇವಾಗ ಗೋಡಂಬಿ ಮತ್ತೆ ದ್ರಾಕ್ಷಿನ ಹಾಕೊಳ್ತಿದ್ದೇವೆ. ಆಗ ನಾವು ಹುರ್ಕೊಂಡ್ವಲ್ಲ, ಕರೆಕ್ಟ್. ಇವಾಗ ಇದಕ್ಕೆ ಒಂದು 2 ಕಪ್ ಅಷ್ಟು, 2.5 ಪಾಡ್ಲೆ ಚೂರು. ಉಪ್ಪು ಚೂರು ಪಾಡ್ಲೆ, ಚೂರು ಟೇಸ್ಟಿಗೆ. ನಮ್ಮ
ಮನೇಲಿ ಗರಂ ಮಸಾಲಾನೇ ಯೂಸ್ ಮಾಡ್ತೀವಿ, ಇಲ್ಲಿ ಗರಂ ಮಸಾಲೆ. ಸೊ ಇವಾಗ ಆಯ್ತು. ಆತಿಜಿ ಬ್ಲಾಗ್ ಮಾಡಿ ಬರೋದಿಲ್ಲ. ಅಲ್ಲ ಅದೇ ಮುಚ್ಚಲ್ವ ಇವಾಗ? ನೀರು ಸಾಕಲ್ಲ? ಸಾಕು. ಬೇಕಾ ಸ್ವಲ್ಪ ನೋಡಿ. ಆಯ್ತು. ಇದು ಬೇಡ ಅನ್ಸೋದಿಲ್ಲ, ಮನೆ ಕೊಟ್ಟು ಸ್ವಲ್ಪ ಸಣ್ಣ ತರ. ಸೊ ನಾವು ಅವಾಗ ತರಕಾರಿ ಬೇಯಿಸ್ಕೊಂಡ್ವಲ್ಲ, ಅದಕ್ಕೆ ಇವಾಗ ನಾವು ಗ್ರೈಂಡ್ ಮಾಡ್ಕೊಂಡಿರೋದನ್ನ ಹಾಕೊಳ್ತಿದ್ದೇವೆ. ಅದಕ್ಕೆ ಸೌಂಡ್ ಬೇಯ್ತಿಜ್ಜಿ ಸಡ್ಕ ಅಂತಾರೆ. ರೆಡಿ ಆಗ್ತುಂಟು. ನನಗೆ ದೊಡ್ಡ ಕುಕ್ಕರ್ ನಂಬಿಕೆನೇ ಇಲ್ಲ. ವಿಸಿಲ್ ಆಗ್ತಾ ಇಲ್ಲ. ಅಲ್ಲ, ಎರಡು ಹಾಕಿದ್ದು. ಯಾವ್ದು? ಗೀ ರೈಸ್ 2 ಹಾಕಿತ್ತು, ಪ್ಲಸ್ ನಾವು ಓಪನ್ ಮಾಡ್ಲ ಅದೇ ಕೂಡ್ಲೆ, ಆದ್ರೂ ಬೇಯಿಲ್ಲ ಅವತ್ತು.